ஒருவரும் எண்ண முடியாத காரியங்களை நான் செய்ய போகிறேன். ಯಾರು ಕೂಡ ಊಹಿಸಲಿಕ್ಕಾಗದಂತ ಕಾರ್ಯಗಳನ್ನು ನಾನು ಮಾಡ್ಲಿಕ್ಕಿದ್ದೇನೆ. யோபு பக்தன் சொல்லுகிறார். யோபு பக்தன் ಹೇಳ್ತಾನೆ, எங்களால பிரமிக்க முடியாத மிக மகிமையான காரியங்களை அவர் செய்கிறார். ನಮ್ಮಿಂದ ಭ್ರಮಿಸಲಿಕ್ಕಾಗದಂತ ಮಹಿಮೆಯಾದ ಕಾರ್ಯಗಳನ್ನು, ಅಪ್ರಮೇಯವಾದ ಕಾರ್ಯಗಳನ್ನು ಮಾಡುವ ಆತನಾತನು. Don't think, amen, every delay வந்து எதெல்லாம் தாமதமாயிட்டு இருக்கிறதோ அந்த காரியங்கள் எல்லாம் கர்த்தருடைய சித்தம் அல்ல என்பதாக நீ நினைக்க வேண்டாம். ಯಾವುದೆಲ್ಲ ತಡವಾಗ್ತಾ ಇದೆಯೋ ಅದು ದೇವರ ಚಿತ್ತ ಅಲ್ಲ ಅಂತ ನೀವು ನೆನೆಸಬೇಡಿ. கர்த்தர் சொல்லுகிறார். ಕರ್ತನ ಹೇಳ್ತಾ ಇದ್ದಾರೆ, தாமதமானாலும் அதை அற்புதமாய் செய்ய போகிறார். ತಡವಾದರೂ ಕೂಡ ದೇವರು ಅದನ್ನು ಅದ್ಭುತವಾಗಿ ಮುಗಿಸಲಿಕ್ಕಿದ್ದಾರೆ. Amen. God has not rejected your prayers. ದೇವರು ನಿಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸಿಲ್ಲ. Your prayers are always before him like incense. ನಿಮ್ಮ ಪ್ರಾರ್ಥನೆ ಹಾಗೆ ಧೂಪದಂತೆ ಆತನ ಮುಂದೆ ಯಾವಾಗಲೂ ಇರುವಂತದಾಗಿದೆ. கர்த்தர் சொல்லுகிறார். ಕರ್ತನ ಹೇಳ್ತಾ ಇದ್ದಾರೆ, நேரம் வரும், ಆ ಸಮಯ ಬರ್ತದೆ, நேரம் வரும், ಆ ಸಮಯ ಬರ್ತದೆ. விசுவாசிக்கிறேன். ಎಷ್ಟು ಜನ ನಂಬ್ತೀರಾ? நேரம் வரும், ಆ ಸಮಯ ಬರ್ತದೆ. நேரம் வரும்போது, ಆ ಸಮಯ ಬರುವಾಗ அந்த அற்புதத்தை தடை பண்ணுகிறவர்கள் ஒருவரும் இருக்கிறது. ಅದ್ಭುತವನ್ನು ತಡೆ ಮಾಡುವವರು ಒಬ್ಬರು ಇರೋದಿಲ್ಲ. என் ಅದ್ಭುತத்தை தடை பண்ணுகிற பிசாசு ನರಕத்தில் இருக்கிறதில்ல. ನಮ್ಮ ಅದ್ಭುತಗಳನ್ನು ತಡೆ ಮಾಡುವ ದುರಾತ್ಮ ನರಕದಲ್ಲೇ ಇರೋದಿಲ್ಲ. ಎಷ್ಟು ಜನ ಆಮೆನ್ ಅಂತೀರಾ? God is faithful to his word. ದೇವರು ತನ್ನ ವಾಕ್ಯಕ್ಕೆ ನಂಬಿಗಸ್ತನಾತನು. உன்னுடைய தேவன் வாக்குத்தத்தத்துக்கு உண்மை உள்ளவர். ನಿನ್ನ ದೇವರು ವಾಗ್ದಾನಕ್ಕೆ ನಂಬಿಗಸ್ತನಾದವರು. ಎಷ್ಟು ಜನ ಆಮೆನ್ ಅಂತೀರಾ? ಹalleluya. ವಚನங்களை உங்களை பலப்படுத்த நான் சொல்ல விரும்புகிறேன். ನಿಮ್ಮನ್ನು ಬಲಪಡಿಸುವುದಕ್ಕಾಗಿ ವಾಕ್ಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹalleluya. பிரசங்கி 3வது அதிகாரம், ಪ್ರಸಂಗಿ 3ನೇ ಅಧ್ಯಾಯ 1ರಿಂದ 8 சொல்லுகிறது. 1ರಿಂದ 8ನೇ ವಾಕ್ಯದವರೆಗೂ. வானத்துக்கு கீழே பூமிக்கு மேலே ஒவ்வொன்றுக்கும் ஒரு சமயம் உண்டு. ಆಕಾಶದ ಕೆಳಗೆ ಭೂಮಿಯ ಮೇಲೆ ಪ್ರತಿಯೊಂದಕ್ಕೂ ಅದಕ್ಕದಕ್ಕೆ ಸಮಯ ಉಂಟು. ಎಲ್ಲರೂ வாயை திறந்து சொல்லுங்க. ಎಲ್ಲರೂ ಬಾಯಿ ತೆರೆದು ಹೇಳಿ, என்னுடைய வாழ்க்கையிலே கர்த்தர் நினைச்சிருக்கிற காரியத்துக்கு ஒரு நேரம் உண்டு. ನನ್ನ ಜೀವಿತದಲ್ಲಿ ದೇವರು ನೆನೆಸಿರುವ ಕಾರ್ಯಗಳಿಗೆ ಒಂದು ಸಮಯ ಉಂಟು. ಸಂಗೀತம் 27வது ಸಂಗೀತம் 27ನೇ ಕೀರ್ತನೆ அதில 14வது வசனம் சொல்லுகிறது. ಅದರಲ್ಲಿ 14ನೇ ವಾಕ್ಯ ಹೇಳ್ತದೆ, கர்த்தரில் காத்திரு. ಕರ್ತನಲ್ಲಿ ನೀ ನಿರೀಕ್ಷಿಸ್ತಾ ಇರು. ಆಮೆನ್. ನಂಬಿಕೆ ಉಳ್ಳವನಾಗಿರು. ನೀ ನಂಬಿಕೆ ಉಳ್ಳವನಾಗಿರು. ಏನೆಂದರೆ ಅವರು ಉನ್ನುடைய ಮನ ವಿರುಪத்தை நிறைவேற்றுவார். ಯಾಕೆಂದರೆ ದೇವರು ನಿನ್ನ ಹೃದಯದ ಆಸೆಗಳನ್ನು ಈಡೇರಿಸ್ತಾರೆ. ಪಕ್ಕದಲ್ಲಿರೋರನ್ನ பார்த்து சொல்லுங்க. ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, திடன் மனதாயிரு. ನೀನು ಭರವಸೆ ಉಳ್ಳವನಾಗಿರು. ಆಮೆನ್. ಭರವಸೆ ಉಳ್ಳವನಾಗಿರು. ನೀ ಭರವಸೆ ಉಳ್ಳವನಾಗಿರು. ಕರ್ತನಲ್ಲಿ ಕಾದಿರು. ಕರ್ತನಲ್ಲಿ ಕಾದಿರು. ಭರವಸೆ ಉಳ್ಳವರು ಪಕ್ಕದಲ್ಲಿರೋರನ್ನ ಹೇಳ್ರಿ ಅಂದ್ರೆ ಪಕ್ಕದಲ್ಲಿರೋರಿಗೆ ಹೇಳ್ರಿ. ಪಕ್ಕದಲ್ಲಿರೋರಿಗೆ ಹೇಳಿ ಅಂದ್ರೆ ಪಕ್ಕದಲ್ಲಿರೋರು ನೋಡಿ ಹೇಳಿ. Hallelujah. Hallelujah. Amen. God will do wonders in your life. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತಾರೆ. Amen. Lamentations chapter 3. ಪ್ರಲಾಪಗಳು 3ನೇ ಅಧ್ಯಾಯ verse 25 says, 25ನೇ ವಾಕ್ಯ ಹೇಳ್ತದೆ, The Lord is good to them who wait upon him. ಕರ್ತನಿಗಾಗಿ ಕಾದಿರುವವರಿಗೂ ಕರ್ತನು ಒಳ್ಳೆಯವನಾಗಿದ್ದಾನೆ. ನೀವು ಕರ್ತನಿಗಾಗಿ ಕಾತಿರುக்கிறீங்க இல்ல? ನೀವು ಕರ್ತನನ್ನೇ ನಿರೀಕ್ಷಿಸ್ತಾ ಇದ್ದೀರಲ್ವಾ? என் நம்பிக்கை அவர்தான் என்று சொல்லி இருக்கிறீங்க இல்ல? ನನ್ನ ನಂಬಿಕೆ ಆತನೇ ಅಂತ ನೀವು ಹೇಳಿದಿರಲ್ವಾ? இன்னைக்கு செய்யலனா என்ன அவர் செய்தே செய்வார் என்று நம்புறீங்கல்ல? ಇವತ್ತು ಮಾಡದೇ ಇದ್ರೆ ಏನು ಆತನು ಮಾಡಿಯೇ ಮಾಡ್ತಾನೆ ಅಂತ ನಂಬ್ತಿರಲ್ವಾ? ಯಾರು ಕೈ ಬಿಟ್ಟಾலும் அவர் கைவிட மாட்டார் என்று நினைக்கிறீங்கல்ல? ಯಾರು ಕೈ ಬಿಟ್ರು ಆತನು ಕೈ ಬಿಡೋದಿಲ್ಲ ಅಂತ ನೀವು ನಂಬ್ತಿರಲ್ವಾ? ஆண்டவருடைய வார்த்தை சொல்லுகிறது, ದೇವರ ವಾಕ್ಯ ಹೇಳ್ತದೆ, அவர் மேல் காத்திருக்கிறவர்கள் அவர்கள் ஆசீர்வதிக்கப்பட்டவர். ಆತನನ್ನೇ ನಿರೀಕ್ಷಿಸುತ್ತಿರುವವರು ಆಶೀರ್ವಾದ ಹೊಂದುವರು. அவர்களுக்கு கர்த்தர் நல்லவராய் இருக்கிறார். ದೇವರು ಅವರಿಗೆ ಒಳ್ಳೆಯವನಾಗಿದ್ದಾನೆ. ಸಂಗೀತம் 130 ಕೀರ್ತನೆ 130 5வது வசனம் 5ನೇ ವಾಕ್ಯ, நான் கர்த்தருக்குள்ள காத்திருப்பேன். ನಾನು ಕರ್ತನಲ್ಲಿ ಕಾದಿರ್ತೇನೆ. அவருடைய வார்த்தையிலே நான் நம்பி இருக்கிறேன். ಆತನ ವಾಕ್ಯವನ್ನೇ ನಾನು ನಂಬಿದ್ದೇನೆ. ಸಂಗೀತம் 37 34 ಕೀರ್ತನೆ 37 34 ಸಂಗೀತம் 62 5வது வசனம் ಕೀರ್ತನೆ 62 5ನೇ ವಾಕ್ಯ. ಆಮೆನ್. ಹalleluya. ಹalleluya. ಯೆಶಾಯ ದೀರ್ಘದರ್ಶನ ಪುಸ್ತಕಂ 40வது அதிகாரம் ಯೆಶಾಯ 40ನೇ ಅಧ್ಯಾಯ 31வது ವಚನ 31ನೇ ವಾಕ್ಯ. ಆಮೆನ್. ಕರ್ತನಿல் ಕಾತಿರುக்கிறವನು ಕರ್ತನಿಗಾಗಿ ಕಾದಿರುವವನು ಪುದು ಬಲனை பெறுவான். ಅವನು ಹೊಸ ಬಲವನ್ನು ಹೊಂದುತ್ತಾನೆ. ಪುದು ಬಲனை பெறுவான். ಅವನು ಹೊಸ ಬಲವನ್ನು ಹೊಂದುತ್ತಾನೆ. ಅವನು ವೆಕ್ಕಪಟ್ಟು ಹೋಗೋದಿಲ್ಲ. ಅವನು ನಾಚಿಕೆಗೆಟ್ಟು ಲಜ್ಜೆಯಿಂದ ಹೋಗೋದಿಲ್ಲ. ಉಯರ ಉಯರ ಪರಪ. ಅವನು ಹದ್ದಿನಂತೆ ಮೇಲೆ ಮೇಲೆ ಹಾರುವನು. I tell you, ನಾನು ನಿಮಗೆ ಹೇಳ್ತೇನೆ, ಕಾತಿರುಕ ಆಂಡವರು ಮಹಿಮೆಯಾದ ಕಾರ್ಯங்களை செய்வார். ನೀವು ದೇವ ಸಮ್ಮುಖದಲ್ಲಿ ಕಾಯ್ತಾ ಇರುವಾಗ ದೇವರು ನಿಮಗಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾರೆ. ರೋಮರ್ 12வது அதிகாரம் ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12வது வசனத்தை பாருங்க.
12ನೇ ವಾಕ್ಯವನ್ನು ನೋಡಿ. ಮೀಕ 7வது அதிகாரம். ಮೀಕ 7ನೇ ಅಧ್ಯಾಯ 7வது வசனம். 7ನೇ ವಾಕ್ಯ. ಯಾಕೋಬು 1வது அதிகாரம். ಯಾಕೋಬು 1ನೇ ಅಧ್ಯಾಯ 12வது வசனம். 12ನೇ ವಾಕ್ಯ. ಆಮೆನ್. ಕರ್ತನಿಗುಳ್ಳ ಆಮೆನ್ ಕಾತಿರುக்கிறವನು ಆಶೀರ್ವದಿಸಲ್ಪಡುವಾನ್. ಕರ್ತನಲ್ಲಿ ಕಾದಿರುವವನು ಆಶೀರ್ವಾದ ಹೊಂದುತ್ತಾನೆ. ಹalleluya. ಹalleluya. ಆಮೆನ್. ನೀತಿಮೊಳಿಗಳು 23வது அதிகாரம். ಜ್ಞಾನೋಕ್ತಿ 23ನೇ ಅಧ್ಯಾಯ 18வது ವಚನ சொல்லுகிறது. 18ನೇ ವಾಕ್ಯ ಹೇಳ್ತದೆ. ಆಮೆನ್. ಅವரை ನಂಬಿನವர்கள், ಆತನನ್ನು ನಂಬಿದವರು ಆಮೆನ್, ஒருபோதும் வெட்கப்பட்டு போவதில்லை. ಅವರು ಎಂದಿಗೂ ಆಶಾಭಂಗ ಪಡೋದಿಲ್ಲ. ஒருபோதும் வெட்கப்பட்டு ಅವರು ಎಂದಿಗೂ ಆಶಾಭಂಗ ಪಡೋದಿಲ್ಲ. ನಿಶ್ಚಯವಾಗಿ ಒಂದು ಮುಡಿವು ಉಂಟು. ನಿಶ್ಚಯವಾಗಿ ಒಂದು ಮುಕ್ತಾಯ ಉಂಟು. ನಂಬಿಕೆ ವೀಣ್ ಹೋಗ. ನಿಮ್ಮ ನಂಬಿಕೆ ನಿರರ್ಥಕವಾಗೋದಿಲ್ಲ. ನಿಮ್ಮ ನಂಬಿಕೆ ನಿರರ್ಥಕವಾಗೋದಿಲ್ಲ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ஹalleluya. 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 ஆண்டவர் சமூகத்துல ஜெபிக்கும் போது, ದೇವ ಸಾನ್ನಿಧ್ಯದಲ್ಲಿ ಕಾದಿರುವಾಗ, ಆಮೆನ್, ಆಂಡவர் சில பேர் ஜெபிக்கிறதை எனக்கு காட்டினார். ದೇವರು ಕೆಲವರು ಪ್ರಾರ್ಥನೆ ಮಾಡೋದನ್ನ ನನಗೆ ತೋರಿಸಿದ್ರು. ಆಮೆನ್. ஹalleluya. ஹalleluya. ஆண்டவர் சில பேருடைய கவலைகளை, ஆமென், என்னுடைய ஆமென் ஆவியில எனக்கு உணர்த்தினார். ದೇವರು ಕೆಲವರ ಚಿಂತೆಗಳನ್ನ ನನ್ನ ಆತ್ಮದಲ್ಲಿ ನನಗೆ ಅವರು ತೋರಿಸಿದರು. சில பேர் வந்து ஆண்டவர் சொன்னார், ದೇವರು ಹೇಳ್ತಾರೆ, ஆமென், சில பேர் வந்து ஆமென் தாமதமானதினால தளர்ந்து போய் நிற்கிறதை பார்க்கிறேன். ಕೆಲವರು ತಡವಾದುದರಿಂದ ಹಾಗೆ ಸೋತು ಹೋಗೋದನ್ನ ನಾನು ನೋಡ್ತೇನೆ. ஆமென். ஹalleluya. ஹalleluya. சில ஜெபங்கள் கேட்கப்பட நேரம் எடுத்ததுனால, ஆமென், நீங்க பயப்பட ஆரம்பிக்கிறதை நான் பார்க்கிறேன். ಕೆಲವು ಪ್ರಾರ್ಥನೆಗಳು ಅದು ಇನ್ನೂ ಉತ್ತರ ಬರದೆ ತಡವಾಗಿರೋದ್ರಿಂದ ಕೆಲವರು ಭಯ ಪಡೋದನ್ನ ನಾನು ನೋಡ್ತೇನೆ. ಆದ್ರೆ உங்களுக்காக ஆண்டவர் சொல்லுகிற ஒரு வார்த்தை, ನಿಮಗಾಗಿ ದೇವರು ಹೇಳುವಂತ ಒಂದು ಕಾರ್ಯ, ಯುವರ್ ಎಕ್ಸ್ಪೆಕ್ಟೇಷನ್ಸ್, ನಿಮ್ಮ ಒಂದು ನಿರೀಕ್ಷೆ, நீங்க எதிர்பார்த்த அந்த டைம் ಫ್ರೇಮ್, ನೀವು ಎದುರು ನೋಡಿದ ಆ ಒಂದು ಕಾಲ ಸಮಯ, ಆಮೆನ್, ಅದು தாண்டி கொண்டிருக்கிறதை நீங்கள் பார்த்து பயப்படலாம். ಅದು ದಾಟಿ ಹೋಗ್ತಾ ಇರೋದನ್ನ ನೋಡಿ ನೀವು ಭಯಪಡಬಹುದು. ஆனா ஆண்டவர் சொல்றாரு, ಆದ್ರೆ ದೇವರು ಹೇಳ್ತಾರೆ, என்னுடைய நேரத்தை அது தாண்டல, ನನ್ನ ಸಮಯವನ್ನು ಅದು ಇನ್ನೂ ಮೀರಿಲ್ಲ, என்னுடைய நேரத்தை அதை தாண்டல, ಅದು ನನ್ನ ಸಮಯವನ್ನು ದಾಟಿಲ್ಲ. ஆண்டவர் சொல்றாரு, ದೇವರು ಹೇಳ್ತಾರೆ, நான் நினைச்ச நேரத்துல ನಾನ್ ನೆನೆಸಿದ ಗಳಿಗೆ அதை நான் நிறைவேற்றி ಅದನ್ನ ನೆರವೇರಿಸಿಯೇ ನೆರವೇರಿಸ್ತೇನೆ. ನಿಮ್ಮನ್ನು ನಿಮ್ಮ ಮನಸ್ಸಿಗೆ ನೀವೇ ಹೇಳಿ, சொல்லுங்க, ನೀವು ಹೇಳಿ, என் ஆத்மாவே, ನನ್ನ ಮನವೇ, நீ அவருக்குள்ள இளைப்பாரு, ನೀನು ಆತನಲ್ಲಿ ವಿಶ್ರಾಂತಿಗೊಳ್ಳು. என்னுள்ளமே, ನನ್ನ ಮನಸ್ಸೇ, அவருக்குள்ள இளைப்பாரு, ನೀನು ಆತನಲ್ಲಿ ವಿಶ್ರಮಿಸು. அவர் உனக்கு நன்மை செய்திருக்கிறார், ಆತ ನಿನಗೆ ಒಳ್ಳೆಯದನ್ನು அவர் உனக்கு ಮಾಡಿದ್ದಾನೆ, நன்மை செய்திருக்கிறார். ಆತ ನಿನಗೆ ಒಳ್ಳೆಯದನ್ನು ಮಾಡಿದ್ದಾನೆ. இன்னைக்கு நான் சொல்லுகிறதை கேட்டுட்டு இருக்கிறீங்க. ಎಷ್ಟು ಜನ ಈ ದಿನ ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? தெரியல பிரதர், ಏನೋ ಗೊತ್ತಿಲ್ಲ ಬ್ರದರ್, ஏதோ ஒரு கவலையோட தான் வந்தேன். ಏನೋ ಒಂದು ಚಿಂತೆಯಿಂದನೇ நாளதான் இந்த சூழ்நிலை. ಇನ್ನು ಎಷ್ಟು ದಿನ ಈ ಪರಿಸ್ಥಿತಿ? ஆண்டவரே, நீங்க திராணிக்கு மேலாக சோதிக்கப்பட விட மாட்டீங்களே. ಅಪ್ಪ, ನೀನು ಬಲವನ್ನು ಮೀರಿ ನನ್ನನ್ನು ಶೋಧಿಸೋದಿಲ್ವಲ್ಲ. ಆಮೆನ್. ಶಕ್ತಿಗೆ ಮೀರಿ ಶೋಧನೆಯನ್ನ ಕೊಡಲ್ವಲ್ಲ. ಶಕ್ತಿಯನ್ನು ಮೀರಿ ನೀನು ಶೋಧನೆ ಕೊಡೋದಿಲ್ವಲ್ಲ. ಆಮೆನ್. ನಾನು ಶೋಧನೆಯನ್ನ ಅನುಭವಿಸ್ತಾನೇ ಇದೀನಲ್ಲ, ನಾನು ಶೋಧನೆಯನ್ನು ಅನುಭವಿಸ್ತಾನೇ ಇದ್ದೀನಲ್ಲ. ಆದ್ರೆ ದೇವರು my ಹೇಳ್ತಾರೆ, grace is sufficient, ನನ್ನ ಕೃಪೆ ನಿನಗೆ ಸಾಕು. உன்னுடைய பலவீனத்தில் என்னுடைய பலன் உனக்கு பூரணமாய் விளங்கும். ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗ್ತದೆ. You are not nearing to your, amen, destruction, you are nearing to your miracle. ನೀನು ನಾಶನಕ್ಕೆ ಸಮೀಪವಾಗ್ತಾ ಇಲ್ಲ, ನಿನ್ನ ಅದ್ಭುತಕ್ಕೆ ನೀ ಸಮೀಪವಾಗ್ತಾ எவ்வளவு ಇದೀಯ. பேர் விசுவாசிக்கிறீங்க? ಎಷ್ಟು ಜನ ನಂಬ್ತೀರಾ? ஆமென். நீ ஏமாற்றத்துக்கு நீ வந்து நெருங்கி கொண்டில்ல, கர்த்தர் உன்னை உயர்த்துகிற நேரத்துக்கு நீ கிட்ட வந்து கொண்டிருக்கிறாய். ನೀನು ನಿರಾಶೆಗೆ ಸಮೀಪವಾಗ್ತಾ ಇಲ್ಲ, ದೇವರು ನಿನ್ನನ್ನು ಮೇಲೆತ್ತುವಂತ ಕಾರ್ಯಕ್ಕೆ ನೀ ಸಮೀಪವಾಗ್ತಾ கர்த்தருடைய ಇದೀಯ. தீர்க்கதரிசியா சொல்றேன், ದೇವರ ಪ್ರವಾದಿಯಾಗಿ ಹೇಳ್ತೇನೆ, இந்த நேரத்துல மன தளர விடாதே. ಈ ಸಮಯದಲ್ಲಿ ಮನಸ್ಸು ಕುಗ್ಗಿ ಹೋಗೋದಕ್ಕೆ ಬಿಡಬೇಡ. அற்புதம் இன்னும் கொஞ்ச தூரத்துல. ನಿನ್ನ ಅದ್ಭುತ ಇನ್ನು ಸ್ವಲ್ಪವೇ ದೂರದಲ್ಲಿದೆ. ಆಮೆನ್.